ಹಲೋ, ಎಲ್ಲರಿಗೂ ಶುಭ ಸಂಜೆ. ಶ್ರೀ ನಟರಾಜ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಈ ಸಂಸ್ಥೆ ಸಿದ್ಧ ಮಾಡಿರ್ತಕ್ಕಂಥ ಭಾಸಕ್ ಮಹಾಕವಿಯ ಸಂಸ್ಕೃತ ಆಧಾರಿತ ನಾಟಕ ಸ್ವಪ್ನ ವಾಸವದತ್ತೆ ಇವತ್ತು ಇಲ್ಲಿ 2ನೇ ಪ್ರದರ್ಶನವನ್ನು ಕಾಣ್ತಾ ಇದೆ. ಹಾಗಾಗಿ ಈ ನಾಟಕಕ್ಕೆ ಶುಭಾಶಯಗಳನ್ನು ಕೋರೋ ಮೂಲಕ ಈ ನಾಟಕಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ವಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ದಯವಿಟ್ಟು ವೇದಿಕೆ ಕರೀತಾ ಇದ್ದೀನಿ. ಹಾಗೆ ನಮ್ಮ ಮೈಸೂರು ಜಿಲ್ಲೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಂ ಡಿ ಸುದರ್ಶನ್ ಅವರನ್ನು ಕೂಡ ನಾನು ಈ ಮೂಲಕ ವೇದಿಕೆ ಕರೀತಾ ಇದ್ದೀನಿ. ದಯವಿಟ್ಟು ಇಬ್ಬರು ವೇದಿಕೆಗೆ ಬಂದು ಹಾಗೆ ನಟರಾಜ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ನ ಶ್ರೀ ನಾಗಶ್ರೀಮಣಮ್ ಅವರು ಕೂಡ ವೇದಿಕೆಗೆ ಬಂದು ನಾಟಕಕ್ಕೆ ಶುಭಾಶಯನ ಕೊಡೋ ಮೂಲಕ ಚಾಲನೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ತಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತಾ, ಈಗಾಗಲೇ ತಡವಾಗಿದೆ, ನೀವು ನಾಟಕಕ್ಕೋಸ್ಕರ ಕಾಯ್ತಾ ಇದ್ದೀರಿ ಗೊತ್ತಿದೆ. ಅವರ ಪ್ರೀತಿಯ ಕರೆಗೆ 2 ಮಾತು. ನಟರಾಜ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಏನಿದೆ, ಇಂಥದ್ದೊಂದು ಹೊಸ ಪ್ರಯೋಗವನ್ನು ನಾನು ಹೇಳಿದೆ. ಆ ನಾಟಕದ ಕಾರ್ಡ್ ನೋಡಿದ ಕೂಡಲೇ ನಮಗೆ ಮತ್ತೆ ಡಿಗ್ರಿ ಓದ್ತಾ ಇದ್ದ ಕಾಲದ್ದು, ಮಾಸ್ಟರ್ ಡಿಗ್ರಿಯಲ್ಲಿ ನಮ್ಮ ಗುರುಗಳೆಲ್ಲ ಪಾಠ ಮಾಡಿದ್ದು ನೆನಪಾಗ್ತಾ ಇದೆ ಭಾಸಕವಿಯ ಬಗ್ಗೆ ಅಂತೇಳಿ. ಸರ್, ಆ ಸ್ವಪ್ನವಾಸವದತ್ತ ಅಲ್ಲ, ಕಾಲ ಮತ್ತು ಪಾತ್ರಗಳೆಲ್ಲ ಬದಲಾಗಿವೆ, ಕಂಟೆಂಟ್ ಅದೇ ರೀತಿ ಇರುತ್ತೆ ಅಷ್ಟೇ, ಬಂದು ನೋಡಿ ಸರ್ ಅಂಥೇಳಿ ಭಾಳ ಪ್ರೀತಿಯಿಂದ ನಾಗಶ್ರೀ ಮೇಡಮ್ ಅವರು ಹೇಳಿದ್ದಾರೆ. ಸೆಂಟರ್ನ ಈ ರಂಗಪ್ರಯೋಗಕ್ಕೆ ಇಲಾಖೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಶುಭ ಹಾರೈಕೆಗಳೊಂದಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ನಮ್ಮದು ಅದೇ. ಯೌಗಂಧರಾಯಣನನ್ನು ಕಾಣು ಎಂದರ. ಹೌದು, ರಾಜಮಾತೆ ಏನು ಹೇಳಿದರು. ಏನೆಂದು? ಮಿತ್ರರನ್ನೊಡಗೂಡಿದ ವತ್ಸರಾಜನ ವೃತ್ತಾಂತ ಹೀಗಾಯಿತು. ಈಗ ಏನು ಮಾಡುವುದು ಸಾಧ್ಯ? ನನ್ನ ಮಗುವಿನ ಮಿತ್ರನು ಹಾಗೂ ಅಮಾತ್ಯನೂ ಆಗಿರುವ ಯೌಗಂಧರಾಯಣನನ್ನು ಮಗು ನನ್ನ ಮಗುವನ್ನು ಕರೆದುತ್ತಾ ಎಂದು ಕೇಳಿಕೊಂಡರು. ರಾಜವಂಶಕ್ಕೆ ತಕ್ಕ ಧೀರ ವಾಕ್ಯವನ್ನಾಡಿದ್ದಾರೆ. ಆ ಮಾತೆ ನನ್ನಲ್ಲಿಟ್ಟಿರುವ ಅಭಿಮಾನವನ್ನು ಗೌರವಿಸುತ್ತೇನೆ. ಮಹಾರಾಜರು ಯೌಗಂಧರಾಯಣನನ್ನ ಕಾಣು ಎಂದರು. ರಾಜಮಾತೆ ಮಗು ನನ್ನ ಮಗುವನ್ನು ಕರೆದುತ್ತಾ ಎಂದರು. ಇದರ ಅರ್ಥ ನಾನು ಮಾಡಬೇಕಾದ ಕಾರ್ಯ ಸ್ಪಷ್ಟವಾಗಿದೆ. ಚಂದ್ರನನ್ನು ರಾಹು ಎಂತಂತೆ ಹಾಗೆ ಹಿಡಿದಿರುವ ತೊರೆಯ ಬಿಡಿಸದಿದ್ದರೆ ನಾನು ಯೌಗಂಧರಾಯಣನೇ ಅಲ್ಲ. ಚಂದ್ರನನ್ನು ರಾಹು ಎಂತಂತೆ ಹಾಗೆ ಹಿಡಿದಿರುವ ತೊರೆಯ ಬಿಡಿಸದಿದ್ದರೆ ನಾನು ಯೌಗಂಧರಾಯಣ. ದರ್ಶಕ ಮಹಾರಾಜನ ಪರಿವಾರಕ್ಕೆ ಸೇರಿದ್ದು ಅದೃಷ್ಟವಶಾತ್ ಪದ್ಮಾವತಿಯಲ್ಲಿಗೆ ಬಂದಿದ್ದಳು. ಪದ್ಮಾವತಿ ಮತ್ತು ದರ್ಶಕರ ಹೆಸರನ್ನ ಕೇಳಿ ಯೌಗಂಧರಾಯಣನ ಕಿವಿ ನೆಟ್ಟಗಾಯಿತು. ಥಟ್ಟನ ಒಂದು ಯೋಜನೆಯನ್ನು ಮಾಡಿದ. ಯಾವ ಯೋಜನೆ? ಪದ್ಮಾವತಿಯ ಬಳಿ ವಾಸವದತ್ತೆಯನ್ನು ನ್ಯಾಸಕ್ಕಿಡುವ ಯೋಜನೆ. ಅಂದರೆ ನಾನು ಅವಳನ್ನು ಅಪಹರಿಸಿಕೊಂಡು ಹೋದನಲ್ಲ. ಯುಕ್ತವೇನಯ್ಯ ಈ ಕಳ್ಳ ಕೆಲಸ? ಇಲ್ಲ, ನಮ್ಮ ಮಹಾರಾಜರಿಗೆ ಅದು ವಿವಾಹವೇ ಹೌದು. ಭರತ ವಂಶದಲ್ಲಿ ಜನಿಸಿ ರಾಜರಿಗೆ ಪತಿಯಹನು, ಸತಿ ಎಂದು ಭಾವಿಸದೆ ಬೋಧಿಸುವನೆ. ನಿನ್ನ ಅಹಮ್ಮೆಗೆ ತಕ್ಕ ಮಾತನ್ನಾಡಿದೆ. ಯೌಗಂಧ, ಸೆರೆ ಸಿಕ್ಕಿರುವ ಶತ್ರುವಿನ ವಿಷಯದಲ್ಲಿ ರಾಜಧರ್ಮ ಏನನ್ನ ಹೇಳುತ್ತದೆ? ವಧೆ. ವತ್ಸರಾಜ ವಧೆಗೆ ಅರ್ಹನಾಗಿದ್ದಲ್ಲಿ ನಮ್ಮ ಮಹಾಸೇನ ಪ್ರಭುಗಳಿಂದ ಸತ್ಕಾರಗೊಂಡಿದ್ದೇಕೆ? ಅದನ್ನು ಲಕ್ಷಿಸಿಯೇ ಅವನು ನಿಮ್ಮ ಮಹಾರಾಜರನ್ನು ಅಪಹರಿಸದೆ ಬಿಟ್ಟದ್ದು. ಹೇಶ್, ಆರೇನಿಗೆ ಜಯವಾಗಲಿ. ಅಂಗರಾವತಿ ದೇವಿಯು ಶೋಕಾವಿಭೂತ ಹೃದಯಿಯಾಗಿ ಅರಮನೆಯ ಮೇಲಿನಿಂದ ಬಿದ್ದು ದೇಹ ತ್ಯಾಗ ಮಾಡಬೇಕೆಂದಿರಲು ಮಹಾಸೇನರು ಆಕೆಗೆ ಹೀಗೆ ಹೇಳಿದರು. ಈಗಾಗಲೇ ನಿನ್ನ ಮಗಳ ಮದುವೆ ಕ್ಷಾತ್ರ ಧರ್ಮದ ಪ್ರಕಾರ ನಡೆದು ಹೋಗಿದೆ. ಇನ್ನು ಹರ್ಷ ಕಾಲದಲ್ಲಿ ಅದನ್ನು ನೆನೆದು ಸಂತಪಿಸುವುದೇಕೆ? ಆದ್ದರಿಂದ ಚಿತ್ರಪಟದಲ್ಲಿರುವ ವತ್ಸರಾಜ ಹಾಗೂ ವಾಸವದತ್ತೆಯ ವಿವಾಹ
ಸಂಬಂಧವನ್ನು ಒಪ್ಪಿದನಲ್ಲ ಮಹಾಸೇನ. ಯೋಗಂಧರಾಯಣ, ಮಹಾಸೇನ ಪ್ರಭುಗಳು ಇನ್ನೇನು ಉಪಕಾರವನ್ನೆಸಗಬೇಕು ನಿನಗೆ? ವೈರತ್ವವನ್ನು ಮರೆತು ವತ್ಸರಾಜನನ್ನ ತನ್ನ ಅಳಿಯನೆಂದು ಸ್ವೀಕರಿಸಿ ಮಹಾಸೇನ ಪ್ರಸನ್ನನಾಗಿದ್ದಲ್ಲಿ ಮತ್ತೇನು ಬೇಕು ಈ ಯೌಗಂಧರಾಯಣನಿಗೆ? ಅಸಟ್ರಿಮುಗಳು झम तक झम तज्झम तद्धित्ताम आम ताम ताम दित तरिकिड तक तज्झम तक झम तज्झम तद्धित्ताम आम ताम ताम दित तरिकिड तक तज्झम तक झम तज्झम तद्धित्ताम आम ताम ताम दित तरिकिड तक तज्झम तक झम तज्झम तद्धित्ताम आम ताम ताम दित तरिकिड तक झम तक झम तज्झम पतिया बोलू मेरलू पतिया बोलू मेरलू ಶಮಂತಕ, ಅರೆ ಇದೇನು ನಿನ್ನ ವಿಶೇಷ ಮುಖವರ್ಣಿಕೆ? ಹೌದು, ನಾಚಬೇಡ, ಹೇಳು ಮಿತ್ರ. ನಮ್ಮ ವಸ್ತರಾಜನ ಅದ್ಧೂರಿ ಮದುವೆಯನ್ನು ನೋಡಿ ನಾನು ಮೈನರತೆ. ಅದಕ್ಕಾಗಿ ಒಂದು ಮದುವೆ ಆಗಬೇಕೆಂದು ಯೋಚಿಸುತ್ತಿದ್ದೇನೆ. ಆ ಚಿತ್ರಪಟವನ್ನು ನಿನ್ನ ಬಳಿಗೆ ಕಳುಹಿಸುತ್ತಿದ್ದೇನೆ. ಚಿತ್ರಪಟವನ್ನು ವತ್ಸರಾಜ ಹಾಗೂ ಪದ್ಮಾವತಿ ಮನಸಾರೆ ನೋಡಿದರು. ಪದ್ಮಾವತಿಗೆ ಅನುಮಾನ ಬಂದಿರಬೇಕಲ್ಲ? ಯಾವ ಅನುಮಾನ? ಅರೆ, ಈ ಚಿತ್ರಪಟದಲ್ಲಿರುವ ವಾಸವದತ್ತೆಯು ನನ್ನ ಬಳಿ ನ್ಯಾಸಕ್ಕಿರುವ ಸಖಿಯಂತಿದ್ದಾಳಲ್ಲ. ವತ್ಸರಾಜ ಗೊಂದಲದಲ್ಲಿ ಬಿದ್ದ. ಅದೇ ಸಮಯಕ್ಕೆ ಸರಿಯಾಗಿ ಬ್ರಾಹ್ಮಣ ವೇಷಧಾರಿಯಾದ ಯೌಗಂಧರಾಯಣ ಅರಮನೆಗೆ ಬಂದ. ಎಲ್ಲದರ ಸತ್ಯವೂ ಅರಿವಾಯಿತು. ವಾಸವದತ್ತೆ ಹಾಗೂ ಯೌಗಂಧರಾಯಣ ಬದುಕಿದ್ದಾರೆಂದು ತಿಳಿದು ವತ್ಸರಾಜ ಆನಂದದಲ್ಲಿ ಮಿಂದೆದ್ದ. ವಾಸವದತ್ತೆ, ಆರ್ಯ ವಾಸವದತ್ತೆ. ಆರ್ಯ ಗೊಂದಲಕ್ಕೆ ಬಿದ್ದ ವತ್ಸರಾಜ ವಿಚಾರ ನಡೆಸಿದ. ಇದೆಲ್ಲ ತನ್ನ ಮಂತ್ರಿಗಳ ಸಂಚೆಂದು ತಿಳಿದು ಹರ್ಷಗೊಂಡ, ಕೋಪಗೊಂಡ, ಚಕಿತನಾದ. ಮುಂದೆ ಮುಂದೇನು?
ಮಂಗಳಂ ಶುಭ ಮಂಗಳಂ. ಮಂಗಳಂ ಶುಭ ಮಂಗಳಂ, ಮಂಗಳಂ ಶುಭ ಮಂಗಳಂ. ಗೋವುಗಳು ಸಮ್ಮಾನ ಹೊಂದಲಿ, ಶತ್ರುಮಂಡಲ ನಂದಲಿ. ಗೋವುಗಳು ಸಮ್ಮಾನ ಹೊಂದಲಿ, ಶತ್ರುಮಂಡಲ ನಂದಲಿ. ಭೂಮಿಯನ್ನು ಸಂಪೂರ್ಣವಾಗಿಯೇ ರಾಜಕೇಸರಿಯಾಳಲಿ. ಭೂಮಿಯನ್ನು ಸಂಪೂರ್ಣವಾಗಿ ಅನುಷ ಮೈಸೂರು. ಗಣೇಶ್ ಯಾಜಿ ಹೊನ್ನಾವರ. ಮೌನ ಮೈಸೂರು. ಶ್ರೇಷ್ಠ ಜುಗ್ತಿಮಠ್. ಸುಬ್ರಹ್ಮಣ್ಯ ಮೈಸೂರು. ಪ್ರಣವಾತ್ರೇಯ ಮೈಸೂರು. ಸಮರ್ಥ ಸಿಎಂ ಮೈಸೂರು. ಪ್ರಾಣೇಶ್ ಮೈಸೂರು. ಬೆಳಕಿನ ವಿನ್ಯಾಸ ಜೀವನ್ ಹೆಗ್ಗೂರು.